ನಮಸ್ಕಾರ ಗುರು, ನಾನು ಕನ್ನಡಿಗ. ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಇದೇ ಥರ ಕೂತ್ಬಿಟ್ಟು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇವಾಗ ಪ್ರೆಸೆಂಟು 159 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಲಾಸ್ಟ್ ವಿಡಿಯೋಗಿಂತ ಮುಂಚೆ ನನಗೆ 154 ಜನ ಸಬ್ಸ್ಕ್ರೈಬರ್ ಇದ್ದರು. ನನಗೆ ಖುಷಿ ಆಯಿತು. 4 ಜನ ಒಂದು ವಿಡಿಯೋಗೆ 4ರಿಂದ 5 ಜನ ಒಂದು ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದು ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರೋ ಥರನೂ ವ್ಯೂಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದು ಲಾಸ್ಟ್ 1 ಇಯರ್ ಹಿಂದೆ ಅಪ್ಲೋಡ್ ಮಾಡಿದ ವೀಡಿಯೋಗೆ 99 to 110 ವ್ಯೂಸ್ ಬಂದಿತ್ತು. ಆದರೆ ಈ ವಿಡಿಯೋಗೆ 256 ವ್ಯೂಸ್ ಬಂದಿದೆ. ನಂಗೆ ತುಂಬ ಖುಷಿ ಆಯಿತು. ಅದೇ ಥರ ಲಾಸ್ಟ್ ವಿಡಿಯೋಗೆ 2-3 ಕಮೆಂಟ್ಗಳು ಚೆನ್ನಾಗಿ ಬಂದಿತ್ತು. ಯಾವ ಥರ ನಾನು ಚೇಂಜ್ ಆಗಬೇಕು, ನಾನು ಮಾತಾಡೋ ಶೈಲಿನೇ ಯಾವ ಥರ ಇರಬೇಕು ಅಂತ ಕಮೆಂಟ್ ಬಂದಿತ್ತು. ಅದೇ ಥರ ನಾನು ಇವಾಗ ಪ್ರಿಪೇರ್ ಆಗಿ ನನ್ನ ನೆಕ್ಸ್ಟ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬರ್ತಿರೋ ಕಂಟೆಂಟ್ ಏನಪ್ಪ ಅಂದರೆ, ನಾನೊಂದು ಕ್ಯಾಮ್ರಾನ ಬುಕ್ ಮಾಡಿದ್ದೀನಿ, ಕ್ಯಾಮ್ರಾನ ತರಿಸಿದ್ದೀನಿ. ನನ್ನ ಡ್ರೀಮ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ನಾನು ಫೋಟೋ ವ್ಲಾಗ್ ಮಾಡಬೇಕು, ಬೈಕ್ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತ ಈ ಕ್ಯಾಮ್ರಾನ ತರಿಸಿದೆ. ನನ್ನ ಹತ್ರ ಇರೋದು ಇವಾಗ ಸ್ಟ್ಯಾಂಡರ್ಡ್ ಕಾಂಬೋ, ಮತ್ತು ಇದರಲ್ಲಿ ಅಡ್ವೆಂಚರ್ ಕಾಂಬೋ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಕಾಂಬೋಗೂ ಅಡ್ವೆಂಚರ್ ಕಾಂಬೋಗೂ ಎರಡೇ ವ್ಯತ್ಯಾಸ. ಏನಪ್ಪ ಅಂದರೆ, ಅಡ್ವೆಂಚರ್ ಕಾಂಬೋದಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ, ಆದಮೇಲೆ 3 ಬ್ಯಾಟ್ರಿ ಬರುತ್ತೆ. ಈ ಕಾಂಬೋ ಆಫರಲ್ಲಿ ಒಂದೇ ಬ್ಯಾಟ್ರಿ ಬರುತ್ತೆ ಮತ್ತು ಸೆಲ್ಫಿ ಸ್ಟಿಕ್ ಮಾತ್ರ ಬರಲ್ಲ. ನನ್ನ ಹತ್ರ ಇರೋದು ಇವಾಗ ಸ್ಟ್ಯಾಂಡರ್ಡ್ ಕಾಂಬೋ. ಯಾಕಂದರೆ ದುಡ್ಡಿನ ಅಭಾವದಿಂದ ನಾನು ಈ ಕ್ಯಾಮ್ರಾನ ಅಂದರೆ ಸ್ಟ್ಯಾಂಡರ್ಡ್ ಕಾಂಬೋನ ಚೂಸ್ ಮಾಡಿದ್ದೀನಿ. ಇದರ ಕ್ವಾಲಿಟಿ ಬಗ್ಗೆ ವಿಡಿಯೋ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಅಪ್ಡೇಟ್ ಕೊಡ್ತೀನಿ. ಅಂದರೆ ಇವಾಗ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡೋಣ ಬನ್ನಿ. ಈ ಥರ ಇದೆ. ಇದನ್ನು ಓಪನ್ ಮಾಡಿದ ತಕ್ಷಣವೇ ಈ ಥರ ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಬರುತ್ತೆ ಮತ್ತು QR ಕೋಡ್ ಬರುತ್ತೆ. ಇದರಲ್ಲಿ DJIದು 2 ಸ್ಟಿಕ್ಕರ್ ಇದೆ, 3M ಸ್ಟಿಕ್ಕರ್ ಇದೆ. ಅದಾದ ತಕ್ಷಣ ನೋಡೋಕ್ಕೆ ಸಿಗೋದು ಕ್ಯಾಮ್ರಾಗೆ ಪ್ರೊಟೆಕ್ಟಿವ್ ರಬ್ಬರ್ ಸಿಗುತ್ತೆ. ಅದಾದಮೇಲೆ ಇದು ನಮ್ಮ ಆ್ಯಕ್ಷನ್ ಕ್ಯಾಮ್ರಾ. ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಲುಕ್, ಮಾತ್ರ ನನಗೆ ಲಿಟ್ರಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಚೆನ್ನಾಗಿದೆ ಇದರ ಲುಕ್ಕು ಮತ್ತು ಫಿಟ್ ಆ್ಯಂಡ್ ಫಿನಿಶಿಂಗು, ಮ್ಯಾಗ್ನೆಟಿಕ್ ಮೌಂಟು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈ ಬಾಕ್ಸನ್ನು ಓಪನ್ ಮಾಡೋದಾದರೆ ಇದರಲ್ಲಿ ಒಂದು ಟ್ರಾನ್ಸ್ಫರ್ ಕೇಬಲ್ ಇದೆ. ಇದನ್ನ ನೀವು ಚಾರ್ಜಿಂಗ್ ಪೋರ್ಟ್ ಆಗಿ ಯೂಸ್ ಮಾಡ್ಬೋದು. C to C ಇರೋದ್ರಿಂದ ನೀವು ಇದಕ್ಕೆ ಒಂದು ಅಡಾಪ್ಟರ್ ತೊಗೋಬೇಕಾಗುತ್ತೆ. ನಾನು ಸಜೆಸ್ಟ್ ಮಾಡೋದು ಐಫೋನ್ ಅಡಾಪ್ಟರ್ ಇಸ್ ದ ಬೆಸ್ಟ್ ಚಾರ್ಜಿಂಗ್. 20 ವಾಟ್ಸ್ ಇರುತ್ತೆ, ನಿಮ್ಮ ಕ್ಯಾಮ್ರಾನು ಸೇಫಾಗಿರುತ್ತೆ, ಬೇಗನೂ ಚಾರ್ಜ್ ಆಗುತ್ತೆ. ಅದಾದಮೇಲೆ ಇದೇನು ಮೌಂಟ್ ಪಾಯಿಂಟ್ಗಳು ಮತ್ತು ಮ್ಯಾಗ್ನೆಟಿಕ್ ಮೌಂಟು, ಇದರಿಂದನೇ ನಾವು ಕ್ವಿಕ್ಕಾಗಿ ರಿಲೀಸ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಇದು ಸ್ಟ್ಯಾಂಡ್ ಥರ 3M ಟೈಪ್ ಇದೆ. ಇದನ್ನ ನೀವು ಎಲ್ಲಾದರೂ ಮೌಂಟ್ ಮಾಡ್ಬೋದು. ಇದು ಈ ಕ್ಯಾಮ್ರಾದ ಕೇಸ್ ಆಗಿರುತ್ತೆ. ಇದು ಕೇಸ್ ನನಗೆ ತುಂಬ ಇಷ್ಟ ಆಯಿತು. 120 ಫೀಟ್ಸಿಂದ ಕೆಳಗಡೆ ಬಿದ್ದರೂ ಏನಾಗಲ್ಲ ಅಂತ ಇದು DJI ಅವರು ಕ್ಲೈಮ್ ಮಾಡ್ತಾರೆ. ಕೇಸ್ನು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಕೇಸು. ಆಮೇಲೆ ಇನ್ನೊಂದು ಇದರ ಬ್ಯಾಟ್ರಿ ನೋಡೋದು ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ನೀವು ಔಟ್ಸೈಡ್ ಪರ್ಚೇಸ್ ಮಾಡಬೇಕಂದ್ರೆ 3999 ಇದೆ. ಅದಕ್ಕಿಂತ ನೀವು ಈ ಪ್ಯಾಟ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಬ್ಯಾಟ್ರಿನ ಮಿನಿಮಮ್ 80% ಚಾರ್ಜ್ ಮಾಡಿ ಯೂಸ್ ಮಾಡಿ. ಮ್ಯಾನ್ಯುವಲ್ ಕ್ಲಿಪ್ಸ್ಗಳಿವೆ, ಯಾವ ಥರ ಆಪ್ರೇಟ್ ಮಾಡಬೇಕು ಈ ಕ್ಯಾಮ್ರಾನ ಅಂತ ಇದೆ. ಬನ್ನಿ ಈ ಕ್ಯಾಮ್ರಾನ ಆನ್ ಮಾಡೋಣ. ಮೊದಲನೇದಾಗಿ ಲೆನ್ಸನ್ನು ಓಪನ್ ಮಾಡೋಣ. ಇದಕ್ಕೆ ಬ್ಯಾಟ್ರಿ ಹಾಕಬೇಕು. ಬ್ಯಾಟ್ರಿ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಪಿನ್ನ ನೋಡಿಕೊಂಡು ನೀವು ಈ ಬ್ಯಾಟ್ರಿನ ಮೌಂಟ್ ಮಾಡಬೇಕಾಗುತ್ತೆ. ಒಂದು ಸಿಂಗಲ್ ಪ್ರೆಸ್ ಮಾಡೋದ್ರಿಂದ ಬ್ಯಾಟ್ರಿ ನಿಮಗೆ ಕನ್ಫರ್ಮೇಷನ್ ಕೊಡುತ್ತೆ ಲಾಕ್ ಆಗಿದೆಯಾ ಇಲ್ವಾ ಅಂತ. ವಿಡಿಯೋಗೆ ಹೆಲ್ಪ್ಫುಲ್ ಆಗಲಿ ಅಂತ ಒಂದು ಮೆಮರಿ ಕಾರ್ಡ್ ಕೂಡ ಆರ್ಡ್ರ್ ಮಾಡಿದ್ದೀನಿ. ಇದು SanDisk ಅವರ 128 GB ಮೆಮರಿ ಕಾರ್ಡ್ ಆಗಿರುತ್ತೆ. 190 to 90 ಸ್ಪೀಡಲ್ಲಿ ನಿಮ್ಮ 4K ವಿಡಿಯೋನ ಕ್ಯಾಪ್ಚರ್ ಮಾಡುತ್ತೆ. ಮೆಮರಿ ಕಾರ್ಡ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇಷ್ಟೊಂದು ಜನ ಈ ಮೆಮರಿ ಕಾರ್ಡ್ನ ಓಪನ್ ಮಾಡೋಕ್ಕೆ ಬರಲ್ಲ. ಮೆಮರಿ ಕಾರ್ಡ್ ಈ ಕರ್ವ್ ಪಾಯಿಂಟ್ನ ಆ ಕಡೆ ಮಾಡಿ ಇಲ್ಲಿ ನೀವು ಇದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಹೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ.
ಕ್ಲಿಕ್ ಅಂತ ಒಂದು ಸೌಂಡ್ ಬರುತ್ತೆ, ಅದಾದಮೇಲೆ ಅದು ಮೌಂಟ್ ಆಗಿದೆ ಅಂತ ಅರ್ಥ. ಇವಾಗ ನಮ್ಮ ಕ್ಯಾಮ್ರಾ ಆನ್ ಮಾಡೋಕ್ಕೆ ರೆಡಿಯಾಗಿದೆ. ಇದರಲ್ಲಿ ಬಟನ್ಸ್ಗಳ ಬಗ್ಗೆ ಹೇಳ್ಬೇಕಾದ್ರೆ ಇದು ಟರ್ನ್ ಆನ್ ಆ್ಯಂಡ್ ಆಫ್ ಬಟನ್ನು, ಕ್ಯಾಮ್ರಾ ಶೂಟು ಅಥವಾ ವಿಡಿಯೋ ಕ್ಲಿಕ್ ಆನ್ ಮಾಡೋದು ಅಥವಾ ಫೋಟೋ ಕ್ಲಿಕ್ಕಿಂಗ್ ಪಾರ್ಟ್ ಇದಾಗಿರುತ್ತೆ. ಇದನ್ನ ಒನ್ ಟೈಮ್ ಪ್ರೆಸ್ ಮಾಡೋದ್ರಿಂದ ನಿಮ್ಮ ಕ್ಯಾಮ್ರಾ ಆನ್ ಆಗುತ್ತೆ. ಆನ್ ಆಯಿತು. ಇದರಲ್ಲಿ 1080p ಇಂದ 4K ನಾವು ಅಪ್ ಟು 4K ವಿಡಿಯೋನ ಶೂಟ್ ಮಾಡ್ಬೋದು. ಸೆಟ್ಟಿಂಗ್ಸ್ಗಳ ಬಗ್ಗೆ ಅಂತಂದರೆ ತುಂಬ ಸೆಟ್ಟಿಂಗ್ಸ್ ಇದೆ. ಇದ್ರ ಬಗ್ಗೆ ಈ ವಿಡಿಯೋ ಹೇಳೋಕ್ಕೆ ಸಾಕಾಗಲ್ಲ. ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕಂದರೆ ನಮಗೆ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದಾಗಿತ್ತು ಇದರ ಕ್ವಿಕ್ ಅನ್ಬಾಕ್ಸಿಂಗ್ ವಿಡಿಯೋ. ಐ ಹೋಪ್ ಈ ಕ್ಯಾಮ್ರಾ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಈ ಥರನೇ ಅಡ್ವೆಂಚರ್ ಮಾಡಬೇಕು ಅಂತ, ಇಲ್ಲ ಟೂರ್ ಮಾಡಬೇಕಂತ, ಇಲ್ಲ ಮೋಟೋ ಬ್ಲಾಗ್ ಮಾಡಬೇಕಂತ ಇಂಟ್ರೆಸ್ಟ್ ಪರ್ಸನ್ಗೆ ಶೇರ್ ಮಾಡಿ. ಈ ಥರನೇ ತುಂಬ ಜನ ಕ್ಯಾಮ್ರಾ ತೊಗೋಬೇಕು, ಒಳ್ಳೆ ಕ್ಯಾಮ್ರಾ ತೊಗೋಬೇಕು, 4Kದಲ್ಲಿ ತೊಗೋಬೇಕು ಅಂತ ಗೋಪ್ರೋಗೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಬೆಟರಾಗಿ ಹೇಳ್ಬೇಕಂದ್ರೆ ಒಂದು ಪಾಕೆಟ್ ಫ್ರೆಂಡ್ಲಿಯಾಗಿ ಸಿಗುವಂಥ ಒಂದು ಕ್ಯಾಮ್ರಾ ನೋಡಿ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಯಾರಾದರೂ ಮೋಟೋ ಬ್ಲಾಗ್ ಮಾಡೋರಾಗಿದ್ದರೆ ಕೊಡೋ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು, ಅದಕ್ಕಿಂತ ಜಾಸ್ತಿನೇ ಕೆಲಸ ಮಾಡೋದು. ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅಂದ್ಕೊಂಡಕ್ಕಿಂತ ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಹೌದು, ನನಗೆ ಇವಾಗ 1 ವ್ಯೂಸ್ಗೂ ಖುಷಿ ಆಗ್ತೈತೆ, 2 ಏನು ಗುರು ಇವನು 2 ವ್ಯೂಸ್ಗೆ 100 ವ್ಯೂಸ್ಗೂ ಇಷ್ಟೊಂದು ಖುಷಿ ಪಡ್ತಾನಲ್ಲ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವಾಗ ಅಂದ್ಕೊಂಡೆ ಇರೋದಕ್ಕಿಂತ ಜಾಸ್ತಿ ವ್ಯೂಸ್ ಮಾತ್ರ ಯಾರಿಗೂ ಖುಷಿ ಆಗಲ್ಲ. ಅದೇ ಥರ ನಂಗೆ ಇವಾಗ ಆಗ್ತಿದೆ. ನನ್ನ ಪ್ರಕಾರ ಲಾಸ್ಟ್ ವೀಡಿಯೋದಲ್ಲಿ ಏನು ಕಂಟೆಂಟ್ ಇರಲಿಲ್ಲ. ಈ ವಿಡಿಯೋದಲ್ಲಿ ಕ್ಯಾಮ್ರಾ ಬಗ್ಗೆ ಹೇಳೋ ಪ್ರಯತ್ನ ಮಾಡಿದ್ದೀನಿ.